ಪರಮ ದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ವೀಕ್ಷಕರೇ, ಸೃಷ್ಟಿಕರ್ತನು ಒಬ್ಬನೇ ಎನ್ನುವಂತಹ ಒಂದು ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಶಾಂತಿಯ ಮತ್ತು ಸತ್ಯ ಸಂದೇಶಗಳು ಮಾನವ ಕುಲಕ್ಕೆ. ವೀಕ್ಷಕರೇ, ಪವಿತ್ರ ಕುರ್ಆನ್ ಅಧ್ಯಾಯ 2 ಸೂಕ್ತಿ 42ರಲ್ಲಿ ಆ ಸೃಷ್ಟಿಕರ್ತನು ಹೇಳುತ್ತಾನೆ, ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ, ವಲಾ ತಲ್ಬಿಸುಲ್ ಹಕ್ಕ ಬಿಲ್ ಬಾತಿಲಿ ವತಕ್ತುಮೂನಲ್ ಹಕ್ಕ ವ ಅಂತುಂ ತಅಲಮೂನ್. ಅಂದರೆ, ನೀವು ಸತ್ಯದೊಂದಿಗೆ ಅಸತ್ಯವನ್ನು ಎಂದಿಗೂ ಬೆರೆಸಬೇಡಿ ಹಾಗೂ ಅರಿತವರಾಗಿಯೂ ಕೂಡ ಸತ್ಯವನ್ನು ಮರೆಮಾಚದಿರಿ ಎಂದು. ವೀಕ್ಷಕರೇ, ಈ ಸೂಕ್ತಿಯಲ್ಲಿ ನಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ, ಸತ್ಯ ಮತ್ತು ಅಸತ್ಯ ಎಂದಿಗೂ ಒಂದಾಗುವುದಿಲ್ಲ. ಸತ್ಯಕ್ಕೆ ಎಂದಿಗೂ ನಾವು ಬೆಂಬಲಿಸಬೇಕು ಹಾಗೂ ಅಸತ್ಯವನ್ನು ನಾವು ಎಂದಿಗೂ ಬೆಂಬಲಿಸಬಾರದು. ಮನುಷ್ಯನ ಕರ್ತವ್ಯ ಕೂಡ ಹೌದು, ಸತ್ಯವನ್ನು ಎಂದಿಗೂ ಕೂಡ ಸ್ಪಷ್ಟವಾಗಿ ಅವನು ಹೇಳಬೇಕು. ವೀಕ್ಷಕರೇ, ಕೆಲವೊಮ್ಮೆ ಭಯದಿಂದ ತನ್ನ ಸ್ವಂತ ಲಾಭಕ್ಕೋಸ್ಕರ ಜನರು ಅಸತ್ಯದೊಂದಿಗೆ ನಿಲ್ಲುತ್ತಾರೆ. ಆದರೆ ಇದು ಒಂದು ದೊಡ್ಡದಾದಂತಹ ಪಾಪವಾಗಿದೆ ವೀಕ್ಷಕರೇ. ಕೊನೆಯಲ್ಲಿ ನಾನು ಆ ಸೃಷ್ಟಿಕರ್ತನಲ್ಲಿ ಬೇಡಿಕೊಳ್ಳುವೆ, ನಾವು ಎಂದಿಗೂ ಸತ್ಯವನ್ನು ಮಾತನಾಡುವಂತಹ ಒಂದು ಸಾಮರ್ಥ್ಯ ಹಾಗೂ ಎಂದಿಗೂ ಸುಳ್ಳನ್ನು ನಾವು ಬೆಂಬಲಿಸದೇ ಇರುವಂತಹ ಒಂದು ಸಾಮರ್ಥ್ಯವನ್ನು ಆ ಸೃಷ್ಟಿಕರ್ತನು ನಮಗೆ ನೀಡಲಿ. ಆಮೀನ್. ವಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತು.